ಇದು ಕಡಲೆಕಾಯಿ ಬೀಜ ಹುರಿದಿರೋದು. ಹೆಂಗೆ ಇದು ಚಟ್ನಿ ಪುಡಿಗೆ. ಇದು ಯಾವ ಚಟ್ನಿ ಪುಡಿಗೆ? ಕಡಲೆಕಾಯಿ ಬೀಜ ಚಟ್ನಿ ಪುಡಿಗೆ ಹುರಿದಿರೋದು. ಓಕೆನಾ? ಇದು ಈ ಥರನೇ ಹುರಿಬೇಕು, ಯಾವುದು ಸೀದಿಲ್ಲ. ಅಂದರೆ ಇದರಲ್ಲಿ ಹುರಿಬೇಕಾದ್ರೆ ಈ ಸಿಪ್ಪೆ ಬಿಟ್ಕೊಳತ್ತಲ್ಲ, ಈ ಸಿಪ್ಪೆ ಏನಾಗುತ್ತೆ, ಸೀಕೊಂಬರುತ್ತೆ ನೋಡಿ. ಸಿಪ್ಪೆ ಮಾತ್ರ ಸೀದೋಗುತ್ತೆ. ಪರವಾಗಿಲ್ವಾ ಅದು? ಇದು ಪರವಾಗಿಲ್ವಾ ಇದು? ಅಲ್ಲ, ಈ ಹುರಿಯುವಾಗ ಸೀಕೊಂಬರುತ್ತೆ, ಪರವಾಗಿಲ್ಲ. ಹುರಿದಾದ್ಮೇಲೆ ಇದನ್ನು ತೆಗಿಬೇಕು. ಇದು ಪೂರ್ತಿ ತೆಗಿಬೇಕಾ ಅಥವಾ ಮ್ಯಾಕ್ಸಿಮಮ್ ಕೇರಿದ್ರೆ ಸಾಕು? ತುಂಬ ತೆಗಿಯೋದು ಅವಶ್ಯಕತೆ, ಸುಮ್ಮನೆ ಕೇರಿದ್ರೆ ಸಾಕು. ತುಂಬ ಇದು ಮಾಡೋದೇನು ಬೇಡ. ಆಮೇಲೆ ಈ ಕಡಲೆಕಾಯಿ ಬೀಜ ಚಟ್ನಿ ಪುಡಿಗೆ ಸಿಪ್ಪೆ ತೆಗಿಯಲ್ಲ ನಾವು. ಸಿಪ್ಪೆ ತೆಗಿಯಲ್ಲ, ವಿತ್ ಸಿಪ್ಪೆ. ಈ ಹೊಟ್ಟೆ ಇದ್ರೇನೆ ರುಚಿ ಇರುತ್ತೆ. ಹೊಟ್ಟಿರ್ಬೇಕು. ಓಕೆ. ಹೊಟ್ಟೆ ಹೋಗಿರೋದು ಎಲ್ಲ ಸೀದೋಗಿರುತ್ತೆ, ಅದಂತ ಹೊಟ್ಟೋಗುತ್ತೆ, ಒಂಚೂರು ಕೇರೋದು ಹೊಟ್ಟೋಗುತ್ತೆ. ಬಟ್ ಏನಂದರೆ ಇದನ್ನೆಲ್ಲ ಸಿಪ್ಪೆ ತೆಗಿಯೋಂಗಿಲ್ಲ, ಸಿಪ್ಪೆ ಹಾಗೆ ಹಾಕಬೇಕು. ಇದು ಕಡಲೆಕಾಯಿ ಬೀಜ ಚಟ್ನಿ ಪುಡಿಗೆ. ಇದು ಚಟ್ನಿ ಪುಡಿಗೆ. ಇದನ್ನು ಯಾವುದು ಬೇರೆ ಯಾವುದಕ್ಕೂ ಮಿಕ್ಸ್ ಮಾಡಬಾರ್ದು. ಚಟ್ನಿ ಪುಡಿಗೆ ಇವಾಗ ನೀನೇನು ಹುರಿದಿದೆಯಾ, ಇದು ಕಡಲೆಕಾಯಿ ಬೀಜ ಚಟ್ನಿ ಪುಡಿಗೆ. ಕಡಲೆಕಾಯಿ ಬೀಜ ಹುರಿದಿರೋದು. ಇದೇ ಥರ ಹುರಿದ್ರೆ ಮಾತ್ರ ಚಟ್ನಿ ಪುಡಿ ಚೆನ್ನಾಗಿರುತ್ತೆ. ಬಟ್ ಇದೇ ಥರನೇ ಇರಬೇಕು. ಬಟ್ ಹಸಿ ಬಂದ್ಬಿಡುತ್ತೆ, ಲೈಟಾಗಿ ಹುರಿದು ಬಿಡ್ತಾರೆ ಕೆಲವರು. ಲೈಟಾಗಿ ಹುರಿಬಾರ್ದು, ಇದು ಫುಲ್ ರೋಸ್ಟ್ ಆಗಿರಬೇಕು. ಫುಲ್ ರೋಸ್ಟ್ ಇರಬೇಕು. ತುಂಬ ಸೀದಿರೋ ಥರ ಇರಬಾರ್ದು, ತುಂಬ ಹಸಿ ಇರೋ ಥರ ಇರಬಾರ್ದು. ತುಂಬ ಸೀದೋಗಿರೋ ಫುಲ್ ರೋಸ್ಟ್, ಮ್ಯಾಕ್ಸಿಮಮ್ ರೋಸ್ಟ್ ಇರಬೇಕು. ಸೀದೋಗಬಾರ್ದು, ಮ್ಯಾಕ್ಸಿಮಮ್ ರೋಸ್ಟ್ ಇರಬೇಕು. ಈ ಹದಕ್ಕೆ ಹುರ್ಕೊಂಡ್ರೆ ಚಟ್ನಿ ಪುಡಿ ಚೆನ್ನಾಗಿರುತ್ತೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಬಟ್ ಈ ಸಿಪ್ಪೆ ಸಮೇತ ಹಾಕಬೇಕು. ಸಿಪ್ಪೆ ಸಮೇತ ಹಾಕಬೇಕು. ಆ ಕಪ್ಪದೆಲ್ಲ ಆದಷ್ಟು ಮ್ಯಾಕ್ಸಿಮಮ್ ಕೇರ್ ಬಿಟ್ಟು ತೆಗೆದುಬಿಡ್ಬೇಕಲ್ಲ. ನೋಡಿ. ಓಕೆ.